ಸರ್, ಈಗ ದ್ವೇಷ ಭಾಷಣ ಬಿಲ್ ಕೂಡ ಪಾಸ್ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ನಿಲುವು, ನೆಕ್ಸ್ಟ್ ಮುಂದಿನ ನಿಲುವೇನು? ಇದ್ರ ವಿರುದ್ಧ ಏನಾದರೂ ಹೋರಾಟಗಳು ಮಾಡ್ತೀರಾ, ಹೆಂಗೆ? ಈಗ ರಾಜ್ಯಪಾಲರಿಗೆ, ಘನವೆತ್ತ ರಾಜ್ಯಪಾಲರಿಗೆ ನಾವು ನಿನ್ನೆ ತಾನೇ ಮನವಿಯನ್ನು ಕೊಟ್ಟು ಬಂದಿದ್ದೀವಿ. ಸೊ ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೂಡ ದ್ವೇಷ ಭಾಷಣದ್ದೇನಿದೆಯೋ ಇದು ದುರುಪಯೋಗ ಆಗ್ತದೆ. ಅದರಲ್ಲಿ ಎಷ್ಟು ಇದಿದೆ ಅಂತ ಹೇಳಿದ್ರೆ, ಈವನ್ನು ನೀವು ಮಾಧ್ಯಮದವರು ಕೂಡ, ಸೋಷಿಯಲ್ ಮೀಡ್ಯಾದಲ್ಲೂ ಕೂಡ ನೀವೆಲ್ಲೂ ಕೂಡ ಯಾರನ್ನೂ ಅವಹೇಳನ ಮಾಡೋಂಗಿಲ್ಲ, ಮಾತಾಡೋಂಗಿಲ್ಲ, ಟೀಕೆ ಮಾಡೋಂಗಿಲ್ಲ, ಟಿಪ್ಪಣಿ ಮಾಡೋಂಗಿಲ್ಲ. ಇವತ್ತು ನಾಳೆ ನಾವೇನಾದರೂ ಎಲೆಕ್ಷನ್ ಭಾಷಣಕ್ಕೆ ಹೋದಾಗ ನಮ್ಮ ಎದುರಾಳಿ ಅವ್ನು ಮಾಡಿರ್ತಕ್ಕಂಥ ಕೆಲವು ತಪ್ಪುಗಳು ಹೇಳಿದ್ರೆ ತಾನೇ ಗೊತ್ತಾಗುವಂಥದ್ದು. ಅದೇನು ಮಾತಾಡೋಂಗಿಲ್ಲ, ಕಣ್ಣು ಸನ್ನೆ ಮಾಡೋಂಗಿಲ್ಲ, ಸೈಗೆ ಮಾಡೋಂಗಿಲ್ಲ, ಬೆರಳು ತೋರಿಸೋಂಗಿಲ್ಲ. ಈ ಥರದ್ದು ಇದು ದ್ವೇಷ ಭಾಷಣ ಅಲ್ಲ ಇದು. ಬಹುಶಃ ಈಗ ಇರಾನಲ್ಲಿ ಹಿಡಿದು ಒಳಗಡೆ ಆಗ್ತಾವ್ರೆ, ಎಲ್ಲರನ್ನೂ ಹಿಡಿದು ಹೊಡೆದು ಆ ಥರ ಹಾಕುವಂಥ ಒಂದು ದೊಡ್ಡ ಕುತಂತ್ರವನ್ನು ಇವತ್ತು ಈ ಸರ್ಕಾರ ಮಾಡಿರ್ತಕ್ಕಂಥದ್ದು. ನಾವು ನಿನ್ನೆ ರಾಜ್ಯಪಾಲರಿಗೆ ನಾವು ಪೂರ್ತಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ವಿ ಏನೇನು ಆಗ್ತದೆ ಅಂತೇಳಿ. ಬಹುಶಃ ರಾಜ್ಯಪಾಲರು ಕೂಡ ಅದ್ರ ಬಗ್ಗೆ ನಾನು ಪರಿಶೀಲನೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಡೀ ದೇಶದಲ್ಲಿ ಎಲ್ಲನೈತ ಬಿಲ್ ಇದು ಎಲ್ಲ ಫಸ್ಟ್ ಟೈಮ್ ಇದನ್ನು ತರೋಕ್ಕೆ ಹೋಗ್ತಾ ಇದ್ದಾರೆ. ಅದನ್ನು ಇವತ್ತು ನೀವು ಮಾಡ್ಬೋದು, ಅದೇ ಬಿಲ್ ಇತ್ತು ಅಂದರೆ ನಾಳೆ ನಿಮ್ಗೆ ರಿವರ್ಸ್ ಮಾಡ್ತೀವಿ ನಾವು. ಆದರೆ ಅದು ಆಗಬಾರ್ದು. ಯಾಕಂದರೆ ಪೊಲಿಟಿಕಲಿ ನಾವು ಒಬ್ರಿಗೊಬ್ರಿಗೆ ವೈಯಕ್ತಿಕವಾಗಿ ದ್ವೇಷ ಮಾಡ್ತಕ್ಕಂಥದ್ದಲ್ಲ, ರೈವಲ್ರಿ ಮಾಡೋದಲ್ಲ. ಸಬ್ಜೆಕ್ಟ್ ಮೇಲೆ ನಾವು ಡಿಸ್ಕಷನ್ ಮಾಡಬೇಕೆ ಹೊರತು ವೈಯಕ್ತಿಕವಾಗಿ ಬಲಿ ಹೊಡೆಯುವಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಕಾಂಗ್ರೆಸ್ ಸರ್ಕಾರ ದ್ವೇಷ ಭಾಷಣ ಬಿಲ್ಲಿಲ್ಲ ಅಂದರೂ ಅದನ್ನೇ ಮಾಡ್ತಾವ್ರೆ. ಯಾರೋ ಒಬ್ಬ ನಮ್ಮ ಕಾರ್ಯಕರ್ತ ಒಂದು ಟ್ವೀಟ್ ಮಾಡಿದ್ರೆ ಇಮ್ಮಿಡಿಯೇಟ್ ಮನೆಗೆ ಹೋಗಿ ಮಧ್ಯರಾತ್ರಿಯಲ್ಲಿ ಎತ್ಕೊಂಬಂದು ಅರೆಸ್ಟ್ ಮಾಡ್ತಾರೆ. ಇನ್ನು ಕೆಲವರು ಟ್ವಿಟ್ಟು ಇಡೀ ಸರ್ಕಾರದ ಮೇಲೆ ಮಾಡ್ತಾರೆ, ಅವ್ನು ಮುಟ್ಟೋಕ್ಕೆ ಹೋಗ್ತಾಯಿಲ್ಲ ಯಾರು ಕೂಡ. ಮತ್ತು ಅವ್ರ ಕಡೆಯವರು ಎಷ್ಟು ನಮ್ಗೆ ಅವಹೇಳನ ಮಾಡ್ತಾರೆ, ಯಾರನ್ನೂ ಮುಟ್ಟೋದೇ ಇಲ್ಲ ಅದರಲ್ಲೆಲ್ಲ ಕೂಡ. ಪೊಲೀಸ್ ಇಲಾಖೆ ಇದೆಯೋ ಇಲ್ವೋ ಅನ್ನೋದೇ ಒಂದು ಥರ ಸತ್ತೋಗಿದೆ. ಪ್ರತಿನಿತ್ಯ ಡಕಾಯಿತಿ, ಕೊಲೆಗಳು, ರೇಪುಗಳು, ಏನಾಗಿದೆ ಇದು ಅಂತೇಳಿ. ಆದರೂ ಕೂಡ ನಮ್ಮ ಗೃಹ ಸಚಿವರು ಹೇಳ್ತಾರೆ ಮಹಿಳೆಯರ ಅತ್ಯಂತ ಸುರಕ್ಷಿತವಾದಂಥ ಬೆಂಗಳೂರು ಅಂತ ಹೇಳ್ತಾರೆ. ಅದು ಏನು ಹೇಳಬೇಕು ನಮಗಂತೂ ಅರ್ಥ ಆಗಲ್ಲ. ಅದು ಯಾರು ವರದಿ ಕೊಟ್ಟರೋ, ಯಾವ ವರದಿನೋ. ಈಗ ಅನೇಕ ಜನಕ್ಕೆ ಡಾಕ್ಟ್ರೇಟ್ಗಳು ಕೊಟ್ಟವ್ರೆ. ಆ ಕೊಟ್ಟವ್ರು ಯಾರು ಡಾಕ್ಟ್ರೇಟು? ಈ ನಮ್ಮ ಯೋಗ್ಯತೆಗಳೇನು ನೋಡಬೇಕಲ್ವ. ಮಂಡ್ಯದಲ್ಲಿ 1,500 ಜನ ಡಾಕ್ಟ್ರುಗಳವ್ರೆ. ಯಾವ ಡಾಕ್ಟ್ರು ಅನ್ನೋದು ಬೇಕಲ್ಲ, ಯಾವ ಸಂಸ್ಥೆ ವರದಿ ಕೊಡ್ತೀವಿ ಅನ್ನೋದು ಬೇಕಲ್ಲ, ಅಥೆಂಟಿಕ್ ಬೇಕಲ್ವ.